ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಹಳಷ್ಟು ದಿನಗಳಿಂದಲೂ ಕೂಡ ನಡೀತಾನೆ ಇದೆ. ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ, ಆ ಸ್ಥಾನಕ್ಕೆ ಮತ್ತೊಬ್ಬರು ಬರ್ತಾರೆ ಅನ್ನೋ ಚರ್ಚೆ ಶುರುವಾಗ್ತಾನೆ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ನಾಯಕರ ಅಂದರೆ ಕಾಂಗ್ರೆಸ್ ನಾಯಕರ ಬೆಂಬಲಿಗರು ನಮ್ಮ ನಾಯಕರು ಸಿಎಂ ಆಗ್ತಾರೆ ಅಂತ ಹೇಳಿ ಘೋಷಣೆಗಳನ್ನು ಕೂಗೋದೇನು, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಳ್ಳೋದೇನು, ಈ ರೀತಿಯಾದಂಥ ಪ್ರಕ್ರಿಯೆಗಳು ನಡೀತಾನೆ ಇದ್ದಾವೆ. ಬಹಳ ಪ್ರಮುಖವಾಗಿ ಈ ಜಿ ಪರಮೇಶ್ವರ್ ಅವರಾಗಿರಬಹುದು, ಅವರ ಬೆಂಬಲಿಗರಾಗಿರಬಹುದು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು, ಹೀಗೆ ಎಲ್ಲ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರ ಬೆಂಬಲಿಗರುಗಳು ನಮ್ಮ ನಾಯಕರು ಸಿಎಂ ಆಗ್ತಾರೆ, ಸಿಎಂ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಗೆಬ್ಬಿಸಿ ಬಿಟ್ಟಿದ್ದಾರೆ ಅಥವಾ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು ನಿಲ್ಲದ ಸಿಎಂ ಸಮರ. ನಾಯಕರಾಯಿತು, ಈಗ ಕಾರ್ಯಕರ್ತರ ಸರದಿ ಶುರುವಾಗಬಿಟ್ಟಿದೆ. ನೆಚ್ಚಿನ ನಾಯಕನ ಪರ ಮುಂದಿನ ಸಿಎಂ ಘೋಷಣೆ. ಸಚಿವ ಪರಮೇಶ್ವರ್ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ. ಬೆಂಬಲಿಗರಿಂದ ಸಚಿವ ಪರಮೇಶ್ವರ್ ಪರ ಜೈಕಾರ ಮೊಳಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ. ಬೆಂಬಲಿಗರ ಘೋಷಣೆಯಿಂದ ಪರಮೇಶ್ವರ್ ಗಲಿಬಿಲಿಗೊಂಡು ಬಿಟ್ಟಿದ್ದಾರೆ. ಸುಮ್ಮನೆ ಇರ್ರಿ ಅಂತ ಗದರಿದ್ದಾರೆ ಸಚಿವ ಜಿ ಪರಮೇಶ್ವರ್. ಸದಾಶಿವನಗರದ ನಿವಾಸದ ಮುಂದೆ ನಡೆದಂತ ಒಂದು ಘಟನೆ ಇದು. ಗೃಹ ಸಚಿವ ಜಿ ಪರಮೇಶ್ವರ್ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ. ಬೆಂಬಲಿಗರ ಘೋಷಣೆಯಿಂದ ಪರಮೇಶ್ವರ್ ಗಲಿಬಿಲಿಗೊಂಡು ಬಿಟ್ಟಿದ್ದಾರೆ. ಸುಮ್ಮನೆ ಇರ್ರಿ ಅಂತ ಗದರಿದ್ದಾರೆ ಸಚಿವ ಜಿ ಪರಮೇಶ್ವರ್. ಸದಾಶಿವನಗರದ ನಿವಾಸದ ಮುಂದೆ ನಡೆದಂತ ಒಂದು ಘಟನೆ ಇದು. ನಾನೀಗಾಗಲೇ ಹೇಳಿದ ಹಾಗೆ ಬಹಳಷ್ಟು ನಾಯಕರುಗಳ ಬೆಂಬಲಿಗರು ಈ ರೀತಿಯಾದಂಥ ಘೋಷಣೆಗಳನ್ನ ಕೂಗ್ತಾನೆ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ